ಭಗ್ನಗೊಂಡ ಭಾರತೀಯಳ ಅಮೆರಿಕದ ಕನಸು, ಕಣ್ಣೀರಿನೊಂದಿಗೆ ಅಮೆರಿಕ ತೊರೆದ ಯುವತಿ. ಅಮೆರಿಕನ್ ಡ್ರೀಮ್ ಜಗತ್ತಿನಾದ್ಯಂತ ಲಕ್ಷಾಂತರ ಯುವಕರ ಕಣ್ಣಲ್ಲಿ ಕನಸಿನ ಬೀಜ ಬಿತ್ತುವ ಒಂದು ಮ್ಯಾಜಿಕ್ ವರ್ಲ್ಡ್. ಅವಕಾಶ, ಯಶಸ್ಸು ಮತ್ತು ಹೊಸ ಬದುಕಿನ ಭರವಸೆ ಹೊತ್ತು ಅಮೆರಿಕ ನೆಲಕ್ಕೆ ಕಾಲಿಡುವ ಅದೆಷ್ಟೋ ಮಂದಿಗೆ ಆ ಕನಸು ನನಸಾಗುವುದಕ್ಕಿಂತ ನುಚ್ಚು ನೂರಾಗುವುದೇ ಹೆಚ್ಚು. ಇಂತಹದ್ದೇ ಒಂದು ಕರುಣಾಜನಕ ಕತೆ ಈಗ ಜಗತ್ತಿನ ಗಮನ ಸೆಳೆದಿದೆ. ಅದು ಭಾರತೀಯ ಯುವತಿ ಅನನ್ಯ ಜೋಶಿರವರ ಕಣ್ಣೀರ ವಿದಾಯದ ಕತೆ. ಉನ್ನತ ಶಿಕ್ಷಣ, ಉತ್ತಮ ಉದ್ಯೋಗ ಎಂದು ಅಮೆರಿಕಕ್ಕೆ ಹಾರಿದ್ದ ಈ ಯುವತಿ ತನ್ನ ಕನಸಿನ ಅರಮನೆಯನ್ನು ಕಟ್ಟುವ ಮೊದಲೇ ಅದನ್ನು ತೊರೆದಿದ್ದಾರೆ. ಏನಾಯ್ತು? ಕನಸಿನ ಅರಮನೆ ಕುಸಿದು ಬಿದ್ದಿದ್ದೇಕೆ? ಅನನ್ಯ ಜೋಶಿ ಅವರ ಭಾವನಾತ್ಮಕ ಪಯಣ ಹೇಗಿತ್ತು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹೌದು, ಭಾರತ ಮೂಲದ ಅನನ್ಯ ಜೋಶಿ ಅಮೆರಿಕದ ಪ್ರತಿಷ್ಠಿತ ನಾರ್ತ್ ವೆಸ್ಟರ್ನ್ ವಿಶ್ವವಿದ್ಯಾಲಯದಿಂದ 2024ರಲ್ಲಿ ಬಯೋಟೆಕ್ನಾಲಜಿಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು. ಉನ್ನತ ಶಿಕ್ಷಣ ಮುಗಿಸಿದ ನಂತರ F1 ವೀಸಾದ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂದರೆ OPT ಕಾರ್ಯಕ್ರಮದ ಅಡಿಯಲ್ಲಿ ಬಯೋಟೆಕ್ ಸ್ಟಾರ್ಟ್ಅಪ್ ಒಂದರಲ್ಲಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. ಎಲ್ಲವೂ ಸರಿಯಾಗಿಯೇ ಇತ್ತು, ಆದರೆ ಎಲ್ಲವೂ ಚೆನ್ನಾಗಿಯೇ ನಡೆಯುತ್ತಿತ್ತು ಎನ್ನುವಷ್ಟರಲ್ಲಿ ವಿಧಿ ಬೇರೆಯೇ ಆಟ ಆಡಿತ್ತು. ಕಂಪನಿಯು ಆರ್ಥಿಕ ಸಂಕಷ್ಟದಿಂದ ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆಯುವುದಾಗಿ ಘೋಷಣೆ ಮಾಡಿತ್ತು. ದುರಾದೃಷ್ಟವಶಾತ್ ಆ ಪಟ್ಟಿಯಲ್ಲಿ ಅನನ್ಯ ಕೂಡ ಒಬ್ಬರಾಗಿದ್ದರು. ಜಾಬ್ ಕಳೆದುಕೊಂಡ ಬಳಿಕ ಒತ್ತಡದಲ್ಲಿದ್ದ ಅನನ್ಯ ಸಂದರ್ಶನಗಳಲ್ಲಿ ವಿಫಲ, ದೇಶ ತೊರೆಯಲು ನಿರ್ಧಾರ. ಒಂದು ಕಡೆ ಅನನ್ಯ ಉದ್ಯೋಗ ಕಳೆದುಕೊಂಡಿದ್ದು ಒಂದು ಕಡೆಯಾದರೆ, ಇನ್ನೊಂದು ಕಡೆ ಅವರ ವೀಸಾದ ಡೆಡ್ಲೈನ್ ಕೂಡ ಸಮೀಪಿಸುತ್ತಿತ್ತು. ತಮ್ಮ ಸ್ಟೆಮ್ OPT ವೀಸಾದ ಅಡಿಯಲ್ಲಿ ನಿಗದಿತ ಸಮಯದೊಳಗೆ ಮತ್ತೊಂದು ಉದ್ಯೋಗವನ್ನು ಹುಡುಕಿಕೊಳ್ಳಬೇಕಾದ ತೀವ್ರ ಒತ್ತಡಕ್ಕೆ ಅವರು ಸಿಲುಕಿದ್ದರು. ಈ ಬಗ್ಗೆ ಅವರು ಈ ಹಿಂದೆ ತಮ್ಮ ಲಿಂಕ್ಡ್ಇನ್ ಪೋಸ್ಟ್ನಲ್ಲಿ ಕಂಪನಿಯ ಸಿಬ್ಬಂದಿ ಕಡಿತದಿಂದಾಗಿ ನಾನು ನನ್ನ ಹಿಂದಿನ ಕೆಲಸವನ್ನು ಕಳೆದುಕೊಂಡಿದ್ದೇನೆ. ನನ್ನ ಸ್ಟೆಮ್ OPT ವೀಸಾದ ಟೈಮ್ ಮುಗಿಯುತ್ತಿದೆ. ಅಮೆರಿಕದಲ್ಲಿ ಉಳಿಯಲು ಮುಂದಿನ 1 ತಿಂಗಳೊಳಗೆ ಹೊಸ ಉದ್ಯೋಗವನ್ನು ಪಡೆದುಕೊಳ್ಳಬೇಕಾದ ತುರ್ತು ಪರಿಸ್ಥಿತಿಯಲ್ಲಿದ್ದೇನೆ ಎಂದು ಬರೆದುಕೊಂಡಿದ್ದರು. ಇದು ಅವರು ಎಷ್ಟು ಒತ್ತಡದಲ್ಲಿದ್ದರು ಎಂಬುದನ್ನು ಕ್ಲಿಯರ್ ಆಗಿ ತೋರಿಸುತ್ತದೆ. ಮುಂದಿನ ತಿಂಗಳು ಅನನ್ಯ ಪಾಲಿಗೆ ಅಗ್ನಿ ಪರೀಕ್ಷೆಯಾಗಿದ್ದವು. ನೂರಾರು ಉದ್ಯೋಗಗಳಿಗೆ ಅರ್ಜಿ ಸಲ್ಲಿಸುವುದು, ಹಲವಾರು ಸಂದರ್ಶನಗಳನ್ನು ಎದುರಿಸುವುದು ಮತ್ತು ವೃತ್ತಿಪರ ಸಂಪರ್ಕಗಳನ್ನು ಬೆಳೆಸಲು ಹಗಲಿರುಳು ಶ್ರಮಿಸಿದ್ದರು. ಆದರೆ ಅವರ ಪ್ರಯತ್ನಗಳಿಗೆ ಸೂಕ್ತ ಫಲ ಸಿಗಲಿಲ್ಲ. ತಿಂಗಳುಗಳ ನಿರಂತರ ಹೋರಾಟದ ನಂತರವೂ ಯಾವುದೇ ಉದ್ಯೋಗ ಸಿಗದಿದ್ದಾಗ ಅವರು ಅತ್ಯಂತ ನೋವಿನಿಂದ ಅಮೆರಿಕವನ್ನು ತೊರೆಯುವ ಕಠಿಣ ನಿರ್ಧಾರವನ್ನು ಕೈಗೊಂಡರು. ಇತ್ತೀಚೆಗೆ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅಮೆರಿಕದಿಂದ ಹೊರಡುವ ಕ್ಷಣದ ಕಣ್ಣೀರ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ. ಅಮೆರಿಕ, ಐ ಲವ್ ಯು, ನೀನು ನಂಗೆ ಸ್ಪೆಷಲ್. ಅಮೆರಿಕಕ್ಕೆ ಕಣ್ಣೀರ ವಿದಾಯ ಹೇಳಿದ ಅನನ್ಯ. ಆ ಕ್ಷಣವನ್ನು ಈ ಜರ್ನಿಯ ಅತ್ಯಂತ ಕಠಿಣ ಹೆಜ್ಜೆ ಎಂದು ಬಣ್ಣಿಸಿದ ಅನನ್ಯ ತಾನು ಈ ಹೊಸ ರಿಯಾಲಿಟಿಯನ್ನು ಒಪ್ಪಿಕೊಂಡಿದ್ದರೂ ಕೂಡ ಅಮೆರಿಕಕ್ಕೆ ವಿದಾಯ ಹೇಳಲು ನಾನು ರೆಡಿಯಾಗಿರಲಿಲ್ಲ ಎಂದು ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ. ಇದು ಅವರ ಪೋಸ್ಟ್ನಲ್ಲಿ ಆರ್ಥಿಕವಾಗಿ ಸ್ವತಂತ್ರಳಾದ ನಂತರ ಅಮೆರಿಕವೇ ನನ್ನ ಮೊದಲ ಮನೆಯಾಗಿತ್ತು ಮತ್ತು ಅದು ನನಗೆ ಯಾವಾಗಲೂ ಸ್ಪೆಷಲ್ ಆಗಿರುತ್ತದೆ. ಅಲ್ಪಾವಧಿಯಾಗಿದ್ದರೂ ನೀನು ನನಗೆ ನೀಡಿದ ಬದುಕನ್ನು ನಾನು ನಿಜವಾಗಿಯೂ ಪ್ರೀತಿಸುತ್ತೇನೆ. ಅಮೆರಿಕ, ಐ ಲವ್ ಯು ಅಂತ ಬರೆದಿದ್ದರು. ಈ ಸಾಲುಗಳು ಅವರು ಅಮೆರಿಕದ ಮೇಲೆ ಇಟ್ಟಿದ್ದ ಪ್ರೀತಿ ಮತ್ತು ಅವರ ಭಗ್ನವಾದ ಕನಸಿನ ನೋವನ್ನು ಏಕಕಾಲದಲ್ಲಿ ತೋರಿಸುತ್ತಿದ್ದವು. ಅದಲ್ಲದೆ ಅವರು ಮುಂದೆ ಹೊಸ ಬದುಕನ್ನು ಅರಸಿ ದುಬೈಗೆ ತೆರಳುವುದಾಗಿಯೂ ಹೇಳಿಕೊಂಡಿದ್ದಾರೆ. ಅನನ್ಯನವರ ಈ ಎಮೋಷನಲ್ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಿಕ್ಸೆಡ್ ರೆಸ್ಪಾನ್ಸ್ಗಳು ವ್ಯಕ್ತವಾಗಿವೆ. ಅನೇಕರು ಅನನ್ಯ ನೋವಿಗೆ ಸಹಾನುಭೂತಿ ವ್ಯಕ್ತಪಡಿಸಿ ವಿದೇಶದಲ್ಲಿ ಕಟ್ಟಿದ ಬದುಕನ್ನು ತೊರೆಯುವ ನೋವನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಎಂದಿದ್ದಾರೆ. ಒಬ್ಬ ಯೂಸರ್, ನಿಮ್ಮ ವಿಡಿಯೋ ನೋಡಿ ನನ್ನ ಕಣ್ಣಲ್ಲಿ ನೀರು ಬಂತು. ಆ ನೋವು, ಆ ಕಣ್ಣೀರು ನಿಮಗೆ ಎಷ್ಟು ಕಷ್ಟವಾಗಿರಬಹುದು ಎಂಬುದನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಎಂದು ಕಮೆಂಟ್ ಮಾಡಿದ್ದಾರೆ. ಇದು ಅನನ್ಯ ಜೋಶಿ ಅವರ ಕತೆ ಮಾತ್ರ ಅಲ್ಲ, ಇದು ಅಮೆರಿಕನ್ ಡ್ರೀಮ್ ಬೆನ್ನತ್ತಿ ಹೋಗುವ ಸಾವಿರಾರು ಪ್ರತಿಭಾವಂತ ಯುವಕರ ಕತೆ. ಪ್ರತಿಭೆ, ಪರಿಶ್ರಮ ಮತ್ತು ಉನ್ನತ ಶಿಕ್ಷಣ ಎಲ್ಲವೂ ಇದ್ದರೂ ವೀಸಾ ನಿಯಮಗಳು, ಉದ್ಯೋಗ ಮಾರುಕಟ್ಟೆಯ ಕಠಿಣ ಚಾಲೆಂಜ್ಗಳು ಮತ್ತು ಆರ್ಥಿಕ ಅನಿಶ್ಚಿತತೆಗಳು ಹೇಗೆ ಬಣ್ಣ ಬಣ್ಣದ ಕನಸುಗಳನ್ನು ಕಮರಿಸಬಹುದು ಎಂಬುದಕ್ಕೆ ಇದೊಂದು ಜ್ವಲಂತ ಸಾಕ್ಷಿಯಾಗಿದೆ.